ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ರುಚಿ ರುಚಿಯಾದಂಥ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳೋದು ತೋರಿಸ್ತೀನಿ. ಏನಪ್ಪ ಕಹಿ ಇರುತ್ತೆ ರುಚಿ ಅಂತಾರೆ ಅಂತೀರಾ, ಆದರೆ ಇದು ಎಷ್ಟು ಕಹಿ ಇರುತ್ತೋ ಅಷ್ಟೇ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಕಹಿ ಇಲ್ಲದೇ ಹೇಗೆ ಮಾಡೋದು, ಹಾಗೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಲಿ, ಫಸ್ಟಿಗೆ ನಾನು ಹಾಗಲಕಾಯಿನ ಚೆನ್ನಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ನೆನೆಗೆ ಬಿಡ್ತೀನಿ. ಅಂದರೆ ಒಂದು ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ನಮಗೆ. ಅದಕ್ಕೋಸ್ಕರ ನಾನಿಲ್ಲಿ ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ನಮಗೆ ಎಷ್ಟು ಬೇಕು 1-2 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊತೀನಿ. ಇದು ಕಹಿ ಆಗಂಗಿಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಹುಳಿ, ಆಮೇಲೆ ಉಪ್ಪು ಖಾರ ಕರೆಕ್ಟಾಗಿದ್ದರೆ ಇದು ಕಹಿಯಾಗಿ ಬರೋಂಗಿಲ್ಲ. ಆಮೇಲೆ ಆರೋಗ್ಯಕ್ಕೆ ಮಾತ್ರ ಭಾಳ ಒಳ್ಳೆಯದು. ಚಪಾತಿ, ರೊಟ್ಟಿ, ಅನ್ನದ ಜೊತೆಗೂ ನಾವೆಲ್ಲ ಆರಾಮಾಗಿ ನಾವು ತಿನ್ಬೋದು. ನೋಡಲಿ, ನನಗೆ ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಹುರ್ಕೊತಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಿಲ್ಲ ಇಲ್ಲಿ, ಒಂದು ಸ್ವಲ್ಪನೇ ಎಣ್ಣೆ ಹಾಕಿ ನಾನು ಚೆನ್ನಾಗಿ ಇದನ್ನ ಹುರ್ಕೊತೀನಿ. ಇದೇ ಟೈಮಲ್ಲಿ 1 ಚಿಟಿಕೆ ಉಪ್ಪನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಉಪ್ಪು ಕಡಿಮೆ, ಇದು ಕಹಿ ಕಡಿಮೆ ಬರುತ್ತೆ ಅಂತ ಹೇಳಂದು ಚೂರು ಒಂದು ಸ್ವಲ್ಪನೇ ಎಣ್ಣೆ ಮತ್ತು ಚೂರು 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊತೀನಿ. ಆದರೆ ಭಾಳ ಹುರ್ಕೊಳಕ್ಕೆ ಹೋಗಬೇಡ್ರಿ. ಭಾಳ ಹುರ್ಕೊಂಡ್ರೆ ಇದರೊಳಗಿಂದು ಸತ್ವ ಎಲ್ಲ ಹೋಗಿಬಿಡುತ್ತೆ. ಮತ್ತು ನಾವು ಹಾಗಲಕಾಯಿ ಆರೋಗ್ಯಕ್ಕೆ ಒಳ್ಳೆಯದಂತ ತಿಂದೂ ನಾವು ಉಪಯೋಗ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ಹುರ್ಕೊಂಡು ಒಂಚೂರು ಉಪ್ಪು, ಒಂಚೂರು ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ನಮಗೆ ಇದನ್ನ ಕಹಿ ಕಡಿಮೆ ಆಗುತ್ತೆ. ನಂತರ ನಾನು ಇದಕ್ಕೆ ಟೊಮೆಟೊ ಹಣ್ಣು ಈ ರೀತಿ ನೋಡಲಿ, ಈ ರೀತಿಯನ್ನು ಹುರಿದಿಟ್ಕೋಬೇಕು. ಪೂರ್ತಿ ಕಪ್ಪಾಗೋ ರೀತಿ ನಾವು ಇದನ್ನು ಹುರಿಬಾರ್ದು. ನಾನಿಲ್ಲಿ ಟೊಮೆಟೊ ಹಣ್ಣು, ಈರುಳ್ಳಿ, ನಿಮಗೆ ಜಾಸ್ತಿ ಟೊಮೆಟೊ ಈರುಳ್ಳಿ ಬೇಕೆಂದರೆ ಹಾಕ್ಕೋಬೋದು. ನಾನಿಲ್ಲಿ 1 ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು ಮೀಡಿಯಮ್ ಸೈಜು ಈರುಳ್ಳಿನ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಪಾತ್ರೆಗೆ ಬಾಣಲೆ, ಅದೇ ಹುರಿದಿದ್ದ ಬಾಣಲೆಲೆ ನಾನು ಹಾಗಲಕಾಯಿ ಹುರಿದಿದ್ದಲ್ಲ, ಅದೇ ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಂಡು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಂಡು ಅಂತೀನಿ. ಒಂದು ಸ್ವಲ್ಪ ಈರುಳ್ಳಿ ಬಾಡಿದ ನಂತರ ಟೊಮೆಟೊನ ಹಾಕ್ಕೊತೀನಿ. ಟೊಮೆಟೊನ ಸರಿಯಾಗಿ ನಾವು ಚೆನ್ನಾಗಿ ಅದು ಬೇಯೋ ಮಟ್ಟ ನಾವು ಅದನ್ನು ಕೇಳಿಸ್ಕೊತ ಇರಬೇಕು. ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು, ಯಾಕಂದರೆ ಮೊದಲಿಗೆ ಒಂದು ಸ್ವಲ್ಪ ನಾವು ಚಿಟಿಕೆ ಉಪ್ಪು ಹಾಕಿರ್ತೀವಿ ಅಷ್ಟೇ, ಅದೇನು ಜಾಸ್ತಿ ಆಗೋಂಗಿಲ್ಲ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನಂತರ ಖಾರ, ನಾವು ಖಾರ ಎಷ್ಟು ತಿಂತೀವೋ ಅಷ್ಟು ನಾವು ಖಾರ ಹಾಕ್ಕೋಬೋದು. ಆಮೇಲೆ ಅರಿಶಿನ ಪುಡಿ, ಇದಕ್ಕೆ ಮಸಾಲೆ ಪುಡಿ ನೀವು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲದೇನೂ ಇರ್ಬೋದು. ಮಸಾಲೆ ಪುಡಿನ ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಚೂರು ಮಸಾಲೆ ಪೌಡ್ರನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೆಲ್ಲದ ಪೌಡ್ರ್ ಫ್ರೆಂಡ್ಸ್, ಬೆಲ್ಲನ ನೀವು ಪುಡಿ ಬೆಲ್ಲನಾದರೂ ಹಾಕ್ಕೋಬೋದು, ಇಲ್ಲ ಜಜ್ಜಿ ಆದರೂ ಹಾಕ್ಕೋಬೋದು. ಇಲ್ಲಿ ನಾನು ಹುಣಸೆ ಹಣ್ಣು ಇಟ್ಟಿದ್ನಲ್ಲ, ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಇಲ್ಲಿ ನಾನು ಹುಣಸೆ ಹಣ್ಣನ್ನು ತೊಗೊಂಡಿದ್ದೆ. ಅದನ್ನು ನೆನೆ ಇಟ್ಟಿದ್ದೆ. ಅದನ್ನು ನಾನು ಹುಣಸೆ ಹಣ್ಣಿನ ರಸನ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಬೆಲ್ಲದ ಪೌಡ್ರನ್ನ 2 ಸ್ಪೂನಷ್ಟು ಬೆಲ್ಲದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೀವು ಗಟ್ಟಿ ಬೆಲ್ಲ ಇದು ಜಜ್ಜಿ ಬೆಲ್ಲ ಹಾಕ್ಕೋಬೋದು. ಇದಕ್ಕೆ ನೀವು ಚೆನ್ನಾಗಿ ಹುಳಿ, ಉಪ್ಪು, ಖಾರ ಮತ್ತು ಬೆಲ್ಲ ಇದು ಸರಿಯಾಗಿ ಸಮನಾಗಿದ್ದರೆ ನಿಮಗೆ ಇದು ಪಲ್ಯ ಕಹಿಯಾಗಿ ಆಗಲ್ಲ. ಚೆನ್ನಾಗಿದ್ದನ್ನ ಬಾಡಿಸ್ಕೊಂಡಾದ ನಂತರ ಚೆನ್ನಾಗಿ ಒಗ್ಗರಣೆ ಇದು ಚೆನ್ನಾಗಿ ನೋಡಿ, ಮೇಲೆ ಎಣ್ಣೆ ಹೇಗೆ ಆ ರೀತಿ ಎಣ್ಣೆ ತೇಲೋ ರೀತಿ ನೀವು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ನಂತರ ನಾವು ಹಾಗಲಕಾಯಿ ಹಾಕಿ ನೋಡಲಿ, ಸೂಪರಾಗಿರುವಂಥ ರುಚಿಯಾದಂಥ ನಮ್ಮ ಹಾಗಲಕಾಯಿ ಪಲ್ಯ ಒಂದು 2 ನಿಮಿಷಗಳ ಕಾಲ ಬೆಂದರೆ ನಮ್ಮ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ನಾವು ಇನ್ನು ಹುರ್ಕೊಂಡಿರ್ತೀವಲ್ಲ, ಆಮೇಲೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋಂಗಿಲ್ಲ. ಆದರೂ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಬೇಯಿಸ್ಕೊತೀನಿ. ಒಂದು ಸ್ವಲ್ಪನೇ ನೀರು ಹಾಕಿ, ಜಾಸ್ತಿ ಹಾಕೋಂಗಿಲ್ಲ, ಸ್ವಲ್ಪನೇ ನೀರು ಹಾಕಿ ನಾನಿಲ್ಲಿ ಬೇಯಿಸ್ಕೊತೀನಿ. ನೀವು ಬೇಕಿದ್ದರೆ ಮೇಲೆ ತುರಿದಿರೋ ಕೊಬ್ಬರಿಯನ್ನು ನೀವು ಇದಕ್ಕೆ ಹಾಕ್ಕೋಬೋದು. ತುರಿದಿರೋ ಕೊಬ್ಬರಿಯನ್ನು ಹಾಕ್ಕೊಂಡು, ಕೊತ್ತಂಬರಿ ಹಾಕ್ಕೊಂಡು ನೀವು ಸರ್ವ್ ಮಾಡ್ಬೋದು. ನಾನಿಲ್ಲಿ ತುರಿದಿರೋ ಕೊಬ್ಬರಿ, ಹಸಿ ಕೊಬ್ಬರಿ ಇರಲಿಲ್ಲ, ಹಾಗಾಗಿ ನಾನಿನ್ನು ಹಸಿ ಕೊಬ್ಬರಿ ಹಾಕಿಲ್ಲ. ಆಮೇಲೆ ಈಗ ಬಿಸಿಲಿರೋದ್ರಿಂದ ರಾತ್ರಿ ಮಾಡಿರೋ ರೈಸು ಬೆಳಗ್ಗೆ ತಡೆಯಲ್ಲ, ಬೆಳಗ್ಗೆ ಮಾಡಿರೋದು ರಾತ್ರಿ ತಡೆಯಲ್ಲ. ಹಾಗಾಗಿ ನಾವು ಇದನ್ನು ಈಗ ರಾತ್ರಿ ಇದ್ದಿದ್ದು ರೈಸು ಮಧ್ಯಾಹ್ನ ಮಟ್ಟ ತಡೆಯಲ್ಲ. ಹಾಗಾಗಿ ನಾನು ಇದನ್ನ ಒಂದು ಪಾತ್ರೆಯಲ್ಲಿ ಕುಕ್ಕರಿಗೆ ಲಿಂಬೆಹಣ್ಣು ಹಾಕಿದ್ದೀನಿ. ಯಾಕಂದರೆ ತಳ ಕಪ್ಪಾಗುತ್ತೆ ಅಂತ ಹೇಳಿದ್ರೆ ಲಿಂಬೆಹಣ್ಣು ಹಾಕಿ ಒಂದು ಪಾತ್ರೆಯಲ್ಲಿ ಅನ್ನ ಹಾಕಿ ಅದನ್ನು ಮುಚ್ಚಿ ಮತ್ತೆ 1ರಿಂದ 2 ವಿಷಲ್ ಮಾಡಿಕೊಂಡ್ರೆ ನಮಗೆ ಮತ್ತೆ ಬಿಸಿ ಅನ್ನ ರೆಡಿ ಆಗುತ್ತೆ ಫ್ರೆಂಡ್ಸ್. ಹಳಿಸಿ ಅನ್ನ ಕೆಡಿಸಿ ಚೆಲ್ಲೋದಕ್ಕಿಂತ ನಾವು ಇದನ್ನ ಈ ರೀತಿ ಮಾಡಿಕೊಂಡ್ರೆ ನಮಗೆ ಮತ್ತೆ ಇದು ಬಿಸಿಯಾದಂಥ ಅನ್ನ ರೆಡಿ ಆಗುತ್ತೆ. ತುಟ್ಟಿ ಅಕ್ಕಿ ತೊಗೊಂಬಂದು ನಾವು ಕೆಡಿಸಿ ಚೆಲ್ಲೋದಕ್ಕಿಂತ ಇದೊಂದು ಚಿಕ್ಕ ಟಿಪ್ಸ್ ಅಂತ ಅಂತೀನಿ. ನೋಡಲ್ಲಮ್ಮ, ಈ ಹಾಗಲಕಾಯಿ ಪಲ್ಯ ರುಚಿಯಾಗಿ ರೆಡಿಯಾಗಿರುತ್ತೆ. ಯಾರು ಕಹಿ ಅಂತ ಹೇಳಂದು ದೂರ ತಳ್ಳಬೇಡ್ರಿ. ಹಾಗಲಕಾಯಿನ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಈ ಪಲ್ಯನ ಮಾಡ್ಕೊಂಡು ಊಟ ಮಾಡಿರಿ. ನೋಡಲಿ, ನನ್ನ ರೊಟ್ಟಿ ರೆಡಿ ಆಗೈತಿ. ಹಾಗೆ ನಾನಿಲ್ಲಿ ಕೆಂಪು ಕರಿಂಡಿ ಅಂತ ಹೇಳ್ತಾರಲ್ಲ, ನಾವು ಮೆಂತ್ಯ ಚಟ್ನಿ ಅಂತೀವಿ ಇದಕ್ಕೆ, ಅದನ್ನು ರೆಡಿ ಇದ್ದಿದ್ದೈತಿ. ಹಾಗೆ ಹಾಗಲಕಾಯಿ ಪಲ್ಯ, ಹಾಗೆ ಅನ್ನ ಮಧ್ಯಾಹ್ನದ ಊಟಕ್ಕೆ ರೆಡಿ ಆಗೈತಿ. ಹಾಗೆ ತಿಳಿಸಾರು ಮಾಡಿದರೆ ನಮ್ಮ ಮಧ್ಯಾಹ್ನದ ಡಿಶ್ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್